ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫಿಲಮ್ಗೆ ಹೋಗ್ತಾ ಇದ್ವಿ. ಇದು ಆ್ಯಕ್ಚುಲಿ 14th ನಮ್ಮ ಅಪ್ಪು ಸರ್ ಫಸ್ಟ್ ಫಿಲಮ್ ಅಪ್ಪು ರಿಲೀಸ್ ಆಗ್ತಾಯಿದೆ. ಅದಕ್ಕೂ ಹೋಗ್ತಾ ಇದ್ದೀನಿ. ಸೊ ಶೋ ಸ್ಟಾರ್ಟ್ ಆಗೋದು 10 o'clockಗೆ. ಈ ಟೈಮ್ ನೋಡಿ ನೀವೇ. ಸೊ ಬೇಗ ಹೋಗಬೇಕು. ಆ್ಯಂಡ್ ಇನ್ನೊಂದು ಹೇಳ್ಬೇಕು, ನಾನು ರ್ಯಾಪಿಡೋಲ್ಲಿ ಬರ್ತೀನಿ ಪ್ರತಿ ಸತಿ, ನಿಮಗೂ ಗೊತ್ತು. ಈ ಸತಿ ನಿಜವಾಗ್ಲೂ ಬೆಸ್ಟ್ ರ್ಯಾಪಿಡೋ ಕ್ಯಾಬ್ ಗುರು. ನಾನು ನಿಜ ತುಂಬ ಖುಷಿ ಆಯಿತು ಸುಮಾರು ಮಾತಾಡಿದ್ವಿ. ಅವರು ಅಪ್ಪು ಸರ್ ಫ್ಯಾನು, ನಾನು ಅಪ್ಪು ಸರ್ ಫ್ಯಾನು. ಸೊ ಅಪ್ಪು ನಾನು ಇಲ್ಲ ಅಂದರೂ ಒಂದು 100 ಸತಿ ನೋಡಿದ್ದೀನಿ ಥಿಯೇಟ್ರಲ್ಲ, ಮನೇಲಿ. ಬಟ್ ಆ ಬಿಗ್ ಸ್ಕ್ರೀನಲ್ಲಿ ನೋಡೋ ಎಂಜಾಯ್ಮೆಂಟೇ ಬೇರೆ. ಆಮೇಲೆ ಇನ್ನೊಂದು ಸತಿ ಅಪ್ಪು ಸರ್ ಮೂವಿ ಸಿಗೋಲ್ಲ ನೋಡೋಕ್ಕೆ, ನಿಮಗೂ ಗೊತ್ತು ಯಾಕೆ ಅಂತ. ಸೊ ಅದಕ್ಕೋಸ್ಕರ ಐ ಡೋಂಟ್ ವಾಂಟೆಡ್ ಟು ಮಿಸ್ ಇಟ್ ಆ್ಯಂಡ್ ಐ ಕೇಮ್ ಅಷ್ಟೇ. ನಾನು ಅಪ್ಪು ನೋಡಬೇಕಷ್ಟೇ. ಟಿಕೆಟ್ ಆಗಲೇ ಬುಕ್ ಮಾಡಿದ್ದೀನಿ ಬುಕ್ ಮೈ ಶೋಲಿ. ಸೊ ಅದಕ್ಕೆ ಇಷ್ಟು ಆರಾಮಾಗಿ ಹೋಗ್ತಾ ಇರೋದು. ಏನಂದರೆ ಏನೂ ಓಪನ್ ಆಗಿಲ್ಲ ಇಲ್ಲಿ ಇನ್ನೂ. ಟೈಮು ನೀವು ನೋಡ್ದಂಗೆ ಇನ್ನೂ 10 o'clock ಆ್ಯಕ್ಚುಲಿ. ಆ್ಯಂಡ್ ಒಂದು 5 ನಿಮಿಷ ಲೇಟಾಗಿ ಹೋದರೂ ಪರವಾಗಿಲ್ಲ, ಬಿಕಾಸ್ ಅಲ್ಲಿ ಆ್ಯಡ್ಸ್ ಪ್ಲೇ ಮಾಡ್ತಾರಲ್ಲ ಅದರಿಂದ. ಸೊ ನನಗೆ ಆಸೆ ಇದ್ದಿದ್ದು ನಾನು ಸಿಂಗಲ್ ಸ್ಕ್ರೀನಲ್ಲಿ ನೋಡಬೇಕಂತ. ಸಿಂಗಲ್ ಸ್ಕ್ರೀನಲ್ಲಿ ಒಂದೇ ಒಂದು ಗಾಯತ್ರಿ ಟಾಕೀಸಲ್ಲಿ ಬಿಟ್ಟಿದ್ದಾರೆ. ಮತ್ತು ಗಾಯತ್ರಿಲಿ ಎಲ್ಲ ಟಿಕೆಟ್ಸು ಸೋಲ್ಡ್ ಫಸ್ಟ್ ಶೋ. ನಾನು ಅದಕ್ಕೆ ಇಲ್ಲಿ ಬಂದೆ ಮಾಲ್ ಆಫ್ ಮೈಸೂರಿಗೆ. ಇನ್ನು ನನಗೇನು ಆಪ್ಷನ್ ಇಲ್ಲ, ಅದಕ್ಕೋಸ್ಕರ. ಸೊ ಅಪ್ಪು ಫಿಲಮ್ ಬಗ್ಗೆ ಏನೋ ನಾನು ರಿವ್ಯೂ ಕೊಡೋಕ್ಕೆ ಹೋಗಲ್ಲ, ಬಿಕಾಸ್ ಎಲ್ಲರೂ ಅಪ್ಪು ನೋಡಿದ್ದೀರಾ ಅನ್ಕೋತೀನಿ. ಐನಾಕ್ಸ್ ಆ್ಯಂಡ್ ಅಪ್ಪು ಸರ್ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್. ಅದು ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ, ಎಷ್ಟೋ ಎಕ್ಸ್ಪೀರಿಯನ್ಸ್ಡ್ ಹೀರೋಸ್ ಮಾಡಿರೋ ಥರ ಅನಿಸುತ್ತೆ. ಸೊ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಮೊಬೈಲಲ್ಲಿ ಟಿಕೆಟ್ಸ್ ಎಲ್ಲ ಇದೆ, ತೋರಿಸ್ಬಿಟ್ಟು ಆಮೇಲೆ ಹೋಗ್ತೀನಿ. ಅದು ಗೈಸ್, ಮೂವಿ ಮುಗೀತು. ಅಪ್ಪು ಎಲ್ಲ ನೋಡಿರ್ತೀರ, ಬಟ್ ಥಿಯೇಟ್ರಲ್ಲಿ ಯಾರು ಮಿಸ್ ಮಾಡ್ಕೊಂಡಿದ್ದೀರ ಅವ್ರು ಬಂದು ಒಂದ್ಸತಿ ನೋಡಿ. ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಒಬ್ಬರು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಬಂದಾಗಂತೂ ಏನೂ ಓಪನ್ ಇರಲಿಲ್ಲ, ಇದೆಲ್ಲ ಓಪನ್ ಇದೆ. ಪ್ಲಾನೆಟ್ ಸೊ ಈಗೇನಿಲ್ಲ, ಆ್ಯಸ್ ಯೂಶ್ವಲ್ ರ್ಯಾಪಿಡೋ ಬುಕ್ ಮಾಡ್ಕೊಳ್ಳೋದು ಮತ್ತೆ ಮನೆಗೆ ಹೋಗೋದು. ಸುಮಾರು ದಿನ ಆಗಿತ್ತು ವಿಡಿಯೋ ಬಂದು. ಅದೇ ಗೊತ್ತಲ್ಲ ನಿಮಗೆ, ಆ್ಯಸ್ ಯೂಶ್ವಲ್ ಸುಮಾರು ದಿನಕ್ಕೊಂದ್ಸತಿ ನಾನು ವೀಡಿಯೋ ಹಾಕೋದು. ಏನೂ ಮಾಡೋಕ್ಕಾಗಲ್ಲ, ಎಕ್ಸಾಮ್ಸ್ ಎಲ್ಲ ಇತ್ತು, ಮುಗಿಸ್ಕೊಂಡು ವೀಡಿಯೋ ಹಾಕೋಷ್ಟರಲ್ಲಿ ಎಷ್ಟೊತ್ತಾಯಿತು. ಸೊ ಈಗ ರ್ಯಾಪಿಡೋ ಬುಕ್ ಮಾಡಬೇಕು, ಮತ್ತೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ಮಾಲ್ ಆಫ್ ಮೈಸೂರಿಗೆ ಬಂದಾಗೆಲ್ಲ ಒಂದು ಪ್ರಾಬ್ಲಮ್ ಏನಂದರೆ, ನನಗೆ ರ್ಯಾಪಿಡೋನೇ ಬುಕ್ ಆಗೋಲ್ಲ, ಬೈಕೇ ಬುಕ್ ಆಗೋಲ್ಲ. ಹೋದ ಸತಿ ಅಂತೂ ಪುಷ್ಪ ನೋಡೋಕ್ಕೆ ಬಂದಾಗ ಬೈಕ್ ಸಿಗದೆ ಆಟೋಲ್ಲಿ ಹೋಗಿದ್ದಾಯಿತು. ನೀವು ನೋಡಿದರೆ ವೀಡಿಯೋ ನಿಮಗೆ ಗೊತ್ತಿರುತ್ತೆ. ಈ ಸತಿನೂ ಹಂಗೆ ಆಯಿತು. ಬಟ್ ನಾನು ಲಾಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡಿದೆ, ಬುಕ್ ಆಗಿದೆ, ಬರ್ತಾಯಿದ್ದಾರೆ ಯಾರು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ನೋಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಹುಟ್ಟಿರಲಿಲ್ಲ ಆವಾಗ. ಏನು ಹೇಳೋದು, ಮೂವಿ ಚೆನ್ನಾಗಿತ್ತು. ಈಗ ಎಷ್ಟು ಸುಮಾರು ಸತಿ ಆದಮೇಲೆ ನೋಡಿದೆ. ರಿಲೀಸ್ ಆಗಿದ್ದು ಫಸ್ಟ್ ಮೂವಿ ನಾನು ನೋಡಿದ್ದೆ. ನಿಮ್ಗೆ ಏನಾದ್ರು ನೋಡಬೇಕಾದ್ರೆ ಆಸೆ ಇತ್ತು ಅಂದರೆ ಯು ಕ್ಯಾನ್ ಜಸ್ಟ್ ವಾಚ್ ದ ಮೂವಿ. ಆ್ಯಂಡ್ ಲೇಟ್ ಮಾಡೋಕ್ಕೆ ಹೋಗ್ಬೇಡಿ, ಬೇಗ. ಸೊ ಗೈಸ್, ಅಪ್ಪು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವೇನಾದ್ರು ನೋಡೋದು ಮಿಸ್ ಮಾಡ್ಕೊಂಡಿದ್ರೆ 2002 ಮತ್ತೆ ರಿಲೀಸ್ ಆಗಿದೆ, ಹೋಗಿ ನೋಡಿ. ಆ್ಯಂಡ್ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಗೈಸ್, ನನಗೆ ಒಂದು ಹೇಳೋದು ಮರ್ತೋಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.